ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಅರ್ಚಕಸ್ಯ ಪ್ರಭಾವೇನ ಶಿಲಾಧೋತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣ್ಬೋದು. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವರಿಗೂ ಭಗವಂತನಿಗೂ ಮತ್ತು ಭಕ್ತನಿಗೂ ಮಧ್ಯ ಒಂದು ಕೊಂಡಿಯಾಗಿ ಅವನ ಭಾವನೆಯನ್ನ ಏನಿದೆ, ಅವನ ನೋವನ್ನ ಏನಿದೆ ಅಂತೇಳಿ ನಿಮ್ಮ ಮುಖಾಂತರ ಆ ದೇವರು ನಿಮ್ಗೆ ಆ ಸ್ಥಾನವನ್ನು ಕೊಟ್ಟು ಆ ದೇವ್ರನ್ನ ಮುಟ್ಟುವಂಥದ್ದು, ಅರ್ಚನೆ ಮಾಡುವಂಥದ್ದು, ಅವನ ಸುಖ ದುಃಖಗಳನ್ನ ದೇವರಿಗೆ ತಲುಪಿಸುವಂತ ಭಾಗ್ಯ ನಿಮ್ಗೆ ಕೊಟ್ಟನಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅರ್ಚಕರಿಗೆ ಜಾತಿ ಇಲ್ಲ, ಧರ್ಮಕ್ಕೆ ಭೇದ ಇಲ್ಲ, ಬಡವ ಶ್ರೀಮಂತ ಅನ್ನೋದು ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ. ದೇವರ ಮುಂದೆ ಎಲ್ಲರೂ ಸಮಾನರು. ಈ ಸಂದೇಶವನ್ನ ಸಾರೋರು ಪುರೋಹಿತರು ಎಷ್ಟು ಇದು ಕೂಡ ನಿಮ್ಮಲ್ಲಿರಂತ ಒಂದು ತಾಳ್ಮೆ, ಆ ಶ್ರದ್ಧೆ ಅದನ್ನ ಗಮನಿಸಿ ನೀವು ಮಾಡೋಂತ ಒಂದು ಪೂಜೆ ನೋಡಿ ಎಲ್ಲ ಭಕ್ತರು ಕೂಡ ಮೆಚ್ಚಿಕೊಂಡು ನಾನು ಇಲ್ಲಿ ಬಹಳ ಧನ್ಯನಾಗಿದ್ದೇನೆ ಅಂತ ಒಂದು ಭಾವನೆ ಆ ದೇವಸ್ಥಾನದಿಂದ ಹೊರಗಡೆ ಹೋಗ್ಬೇಕಾದ್ರೆ ತರಬೇಕಾದ್ರೆ ನಿಮ್ಮಲ್ಲಿರುವಂತ ಸಂಸ್ಕಾರ, ನಿಮ್ಮಲ್ಲಿರುವಂತ ಒಂದು ದೊಡ್ಡ ಸಾಂಸ್ಕೃತಿಕವಾದಂತ ಹಿನ್ನೆಲೆಯಿಂದ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಮಂತ್ರ ಒಂದೇ, ನಿಮ್ಮ ಆರತಿ ಒಂದೇ, ನಿಮ್ಮ ಗಂಟೆ ನಾದ ಒಂದೇ, ಕೀರ್ತನೂ ಒಂದೇ, ಪ್ರಸಾದನೂ ಒಂದೇ. ನಾನು ಇಲ್ಲೇ ಯಾವುದೋ ಒಂದು ಮಠಕ್ಕೆ ಹೋಗಿದ್ದೆ, ಯಾವುದೋ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಇಟ್ಟಿದ್ದು. ಅಲ್ಲಿ ಒಂದು ಬಿದಿರಿತ್ತು, ಬಿದಿರು ಗೊತ್ತಲ್ಲ, ಬಿದಿರಿತ್ತು. ಆ ಬಿದಿರು ತಗೊಂಡೆ. ಆ ಬಿದಿರುನ ಹಳ್ಳಿಲಿ ನಮ್ಮ ಕಾಡಲ್ಲಿ ಊರಲ್ಲಿ ನೀವೆಲ್ಲ ಬೆಳಿತೀರಿ. ಆ ಬಿದಿರಿಗೆ ಗೊತ್ತಿಲ್ಲ ನನ್ನಿಂದ ಇಂಥ ನಾದ ಈಚೆ ಬರ್ತದೆ ಅಂತೇಳಿ. ಅದು ಕೊರಳಾಗೋಯ್ತು. ಕೊನೆಗೆ ಏನಾಯ್ತು, ಕೃಷ್ಣನ ಕೊರಳಾಯ್ತು. ಸೊ ಕೃಷ್ಣ ಕೊರಳಿನಿಂದ ಗೋವುಗಳಿರ್ಬೋದು, ತನ್ನ ಆತ್ಮೀಯರಿರ್ಬೋದು, ತನಗೆ ಯಾರು ಆಸೆ ಇದ್ದಂತ ಜನರನ್ನ ಆಕರ್ಷಣೆ ಮಾಡಿ ಎಳ್ಲಿಕ್ಕೆ ಆ ಶಕ್ತಿ ಕೃಷ್ಣ ಪರಮಾತ್ಮ ಕೂಡ ಬರೀ ಒಂದು ಆ ಬಿದರಲ್ಲಿತ್ತು, ಇದರಲ್ಲಿತ್ತು. ಸೊ ಹಂಗೆ ಇಲ್ಲಿ ನಾವೆಲ್ಲ ಕುರಿ ಕುಯ್ಬೇಡಿ, ದನ ಕುಯ್ಬೇಡಿ ಅಂತ ಹೇಳ್ತೀವಿ. ತಮಟೆ, ತಪಲ, ಆ ನಾದ ಎಲ್ಲಿಂದ ಬಂತು? ಈಗೇನೋ ಪ್ಲಾಸ್ಟಿಕ್ ಬಂದಿದೆ. ಅವತ್ತ ಚರ್ಮದಿಂದನೇ ಆ ನಾದ ಬಂತು. ಸೊ ದೇವರಲ್ಲೂ ಕೂಡ ಬಹಳ ತಾರತಮ್ಯ ಇದೆ. ದೇವರಲ್ಲೂ ಕೂಡ ತಾರತಮ್ಯ ಇದೆ. ಏನಪ್ಪಾ ಅಂತಂದ್ರೆ ಆ ದೇವರು ಬಲಿ ತೆಗೆದುಕೊಳ್ಬೇಕಾ? ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ನೈವ ಚ ಗಜಾಪುತ್ರಂ ಬಲಿಂ ದದ್ಯ ದೇವೋ ದುರ್ಬಲ ಘಾತಕ. ಈ ದೇವರು ಬಲಿ ತೆಗೆದುಕೊಳ್ಬೇಕಾದ್ರೆ ಸಿಂಹನ, ಹುಲಿನ, ಒಂಟೆನ ಬಲಿ ತೆಗೆದುಕೊಳ್ಳಿರುತ್ತೆ. ಕೋಳಿ, ಕುರಿ, ಮೇಕೆ ಯಾಮಾರಿದ್ರು ಒಂದು ಕೋಣ, ಅದ್ ಬಿಟ್ರೆ ಯಾರು ಬಲಿ ತೆಗೆದುಕೊಳ್ತಾರ? ಹಂಗೆ ಇವತ್ತು ನೀವೆಲ್ಲ ಯಾರು ಇಲ್ಲಿ ಸೇರಿರೋರು? ಎಲ್ಲ ಬಡ ದೇವಸ್ಥಾನದವ್ರು ನೀವೆಲ್ಲ ಇಲ್ಲಿ ಸೇರಿರೋದು. ದೊಡ್ಡ ದೊಡ್ಡವರೆಲ್ಲ ಎಲ್ಲವ್ರೆ ಅಲ್ಲೇ ಕೂತವ್ರೆ. ಸೊ ನೋವು ಯಾರಿಗಿದೆ? ನೀವು ಮಾತ್ರ ನೋವಿದೆ. ನನಗೆ ಇವತ್ತು ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ನಮ್ಮ ರಾಮಲಿಂಗಾರೆಡ್ಡಿಯವ್ರನ್ನ ಆ ದೇವರ ಹತ್ತಿರ ಕರ್ಕೊಂಡು ಹೋಗಿ ಪೂಜನೆ ಮಾಡಿ, ನೀವು ಇಡೀ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ, ಈ ಸರ್ಕಾರ ಇನ್ನ 10 ವರ್ಷ ಇರಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತೀರಿ ಅನ್ನೋ ಒಂದು ಸಂಕಲ್ಪ ಮಾಡಿದಾರಲ್ಲ, ನಿಮ್ಮ ಅಧ್ಯಕ್ಷರು ಕೂಡ ನಿಮ್ಮ ಪರವಾಗಿ ಇಂತಿಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಾರಲ್ಲ ಅಂತ. ಕೆಲವರು ಇದನ್ನ
ಗುತ್ತಿಗೆ ತಗೋಬಿಟ್ಟವ್ರೆ ಕೆಲವರು ಪಾರ್ಟಿಯವರು. ಬಟ್ ಮಾಡಿದ್ದೇನು, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರೆ, ಬರೀ ಖಾಲಿ ಟ್ರೆಂಚ್, ಬರೀ ಮಾತು. ಈ ಇದನ್ನ ಹಾಕೋಬಿಟ್ರೆ ಕೆಂಪು ಶಲ್ಲಿ ಹಾಕೋಬಿಟ್ರೆಲ್ಲ ನಂದು ಅಂತ, ದೇವಸ್ಥಾನ ಎಲ್ಲ ನಂದು ಅಂತ, ದೇವರೆಲ್ಲ ನಮ್ಮೂರು ಅಂತ, ಹಿಂದೂ ಎಲ್ಲ ನಮ್ಮೂರು ಅಂತ. ಎಲ್ಲಿ ಹಿಂದೂ? ನಾನು ಹಿಂದೂ ಅಲ್ವೋ? ರಾಮಲಿಂಗಾರೆಡ್ಡಿ ಹಿಂದೂ ಅಲ್ವೋ? ಸಿದ್ದರಾಮಯ್ಯ ಇಲ್ಲೋ ಹಿಂದೂ ಅಲ್ವೋ? ಸಿದ್ದರಾಮಯ್ಯ ಹಿಂದೂ ಅಲ್ವೋ? ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಅಲ್ವೋ? ನಾವೆಲ್ಲ ಹಿಂದೂ. ಧರ್ಮ ಅವ್ರವರ ವೈಯಕ್ತಿಕವಾದ ವಿಚಾರ. ನೀವು ಹುಟ್ಬೇಕಾದ್ರೆ ನೀವು ಯಾರು ಯಾವ ಜಾತಿಲಿ ಹುಟ್ಬೇಕು ಅಂತ ನೀವು ಯಾರು ಕೇಳ್ಕೊಳ್ಳಿಲ್ಲ. ನಿಮ್ ತಂದೆ ತಾಯಿ ಹೇಳ್ತಿರೋ ಧರ್ಮ ಬೇಡ ಅಂತ ಹೇಳ್ತಾರೆ. ಈ ಹುಟ್ಟಿದ ತಕ್ಷಣ ಮಗು ಹೇಳ್ತಾ ಇರ್ತದೆ, ಸಮಾಜ ಸುಖ ಪಡ್ತಾ ಇರ್ತದೆ. ಸಮಾಜ ಐತ ಮಗು ಜನ್ಮ ತಾಳ್ತು ಅಂತೇಳಿ, ಆ ಮಗು ಬೆಳೆದ ತಕ್ಷಣ ನನಗೆ ಬೇಡ ನನ್ಗೆ ಧರ್ಮ ಅಂತ ಹೇಳ್ತದೆ. ಆದ್ರೆ ಕಿವಿ ಚುಚ್ಚಬೇಕು, ಉಡ್ದಾರ ಕಟ್ಟಬೇಕು, ನಾಮಕರಣ ಮಾಡಬೇಕು, ಅದ್ ಧರ್ಮ ಅಲ್ವದು? ಆಯ್ತಪ್ಪ, ಕೊನೆಗೆ ಬೆಳೆದ ತಕ್ಷಣ ಅವನು ದೊಡ್ಡವನಾಗೋದ, ಯಾರನ್ನ ಪ್ರೀತಿ ಮಾಡ್ಬಿಟ್ಟ, ಲವ್ ಮ್ಯಾರೇಜ್ ಮಾಡ್ಕೊಂಡ, ಇನ್ನೊಂದ್ ಜಾತಿ ಮಾಡ್ಕೊಂಡ, ಇನ್ನೊಂದ್ ಮಾಡ್ಕೊಂಡ, ನನಗೆ ಧರ್ಮ ಬೇಡ ಅಂತೇಳಿ ಅವ್ನ ಮದುವೆನೂ ಮಾಡ್ಕೊಳ್ಳಲ್ಲ. ಒಂದ್ ಕಡೆ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗೋಯ್ತದೆ. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗೋಯ್ತು. ಸೊ ಹಂಗೆ ಅದಾದ್ಮೇಲೆ ಸೇರಿದ್ಮೇಲೆ ಕೊನೆಗೆ ಅವ್ನು ಸತ್ತಾಗ ಧರ್ಮನೇ ಬೇಡ ಅನ್ನೋನು, ಏನು ಬೇಕಾಗಿಲ್ಲ ನನಗೆ ಅಪ್ಪ ಅಮ್ಮನೂ ಬೇಡ ಅನ್ನೋನು, ಕೊನೆಗೆ ಅವನ್ನ ಸುಡ್ಬೇಕು ಇಲ್ಲ ಉಣ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮನೇ. ನಿಜ ತಾನೆ? ಹಂಗೆ ಧರ್ಮ ಬಿಟ್ಟು ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಇಷ್ಟು ನಂಬಿಕೆ ನಮ್ಮ ಸರ್ಕಾರದ ಮೇಲೆ ವ್ಯಕ್ತಪಡಿಸ್ತಾ ಇದ್ರಿ, ನಮ್ಮ ರಾಮಲಿಂಗಾರೆಡ್ಡಿ ಮೇಲೆ ಇಲ್ಲ. ಇವತ್ತು ಇತಿಹಾಸ ಪುಟದಲ್ಲಿ ಯಾರು ಕೂಡ ಇಷ್ಟು ಧಾರ್ಮಿಕವಾಗಿ ಇಂಥ ಒಂದು ನಮ್ಗೆಲ್ಲರೂ ಕೂಡ ಸೇವೆ ಮಾಡಲಿಲ್ಲ. ನಮ್ಮ ಮೌಲ್ಯಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ನಮ್ಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ನೀವು ನಿಮ್ಮೊಂದು ವಿಶ್ವಾಸ ಅವ್ರ ಮೇಲೆ ವ್ಯಕ್ತಪಡಿಸಿ. ಆಗ ನನಗೊಂದು ಮಾತು ನನಗೆ ನೆನಪು ಬಂತು. ಸರ್ವಜ್ಞ ಅವರು ಒಂದು ಮಾತಿರ್ತಾರೆ, ನಿಂಬೆಗಿಂ ಹುಳಿ ಇಲ್ಲ. ನನಗೆ ಯಾರು ಬಂದ ತಕ್ಷಣ ನಿಂಬೆಹಣ್ಣು ಕೊಟ್ಟಿಲ್ಲ, ಅದು ಚಿಕ್ಕರು. ಇವರು ಒಂದು ನಿಂಬೆಹಣ್ಣು ಕೊಟ್ಟರು ನನಗೆ, ಅದು ಇಟ್ಕೊಂಡಿದೆ. ನಮ್ಮ ಹುಡುಗ ಗೋಪಿ ಅನ್ನೋಕೆ ಕೊಟ್ಟಿರೋದನ್ನ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲಾ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದ ಹುಳಿ. ಮಾವಿನ ಹಣ್ಣು ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ನೀವು ಯಾವ್ದೇ ಹುಳಿ ತೆಗೆದುಕೊಳ್ಳಿ, ಆ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠವಾದಂತಹ ಹುಳಿ. ದುಂಬಿಗಿಂ ಕರಿ ಇಲ್ಲ, ಕಪ್ಪು, ಈ ಮೈಕಲ್ಲಿದೆ, ಕೂದಲಲ್ಲಿದೆ, ನಿಮ್ ಬಟ್ಟೆಲಿದೆ. ಅದು ಹಳ್ಳಿಲಿ ದುಂಬಿ ಓಡಾಡ್ತಿದ್ದಂತೆ, ಅದು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದೆ, ಬಹಳ ಶ್ರೇಷ್ಠ ಅಂತೆ. ಶಂಭುಕಿನ್ನ ಅಧಿಕ, ಶಂಭು ಯಾರು? ಶಿವ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿನ್ನ ದೊಡ್ಡ ದೇವರು ಶಿವ. ಅದಾದ್ಮೇಲೆ ಏನ್ ಹೇಳ್ತಾರೆ ಸರ್ವಜ್ಞ ಅವರು ಅಂದ್ರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿಗಿಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳು ಕೂಡ ದೊಡ್ಡ ಗುಣ ಯಾವ್ದಪ್ಪ? ನಂಬಿಕೆ. ಹಂಗೆ ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನನ್ನ ಸಹೋದ್ಯೋಗಿ ರಾಮಲಿಂಗಾರೆಡ್ಡಿ ಅವರು ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರ